ಸೆಕ್ಯೂರಿಟಿ ಗಾರ್ಡ್ ನೀಡಿದ್ದ ದೂರಿನ ಆಧಾರದಲ್ಲಿ ತನಿಖೆ ಆರಂಭ ಆಗಿದೆ. ಮೃತದೇಹ ಸಿಕ್ಕ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ತೆರಳುತ್ತಾರೆ. ಗುರುತು ಸಿಗದ ಹಾಗಿದ್ದ ಮೃತದೇಹವನ್ನು ನೋಡಿ ಪೊಲೀಸರು ದಂಗಾಗಿ ಹೋಗ್ತಾರೆ. ಶವಾಗಾರಕ್ಕೆ ಶಿಫ್ಟ್ ಆಗುತ್ತೆ ಆ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಪೊಲೀಸರು. 3 ಕಾರುಗಳ ಬಗ್ಗೆ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾರೆ. 2 ಸ್ಕಾರ್ಪಿಯೋ ಕಾರು ಹಾಗೂ 1 ಜೀಪ್ ಕಾಣಿಸಿಕೊಂಡಿತ್ತು ಕೊಲೆ ನಡೆದ ಸ್ಥಳದಲ್ಲಿ ಜೀಪು. ಆನಂತರ ಎಲ್ಲಿ ಅವರು ಮೃತದೇಹವನ್ನು ಎಸೆದಿದ್ರು ಆ ಸ್ಥಳದ CCTV ಫುಟೇಜ್, ಅಕ್ಕಪಕ್ಕ ಅಪಾರ್ಟ್ಮೆಂಟ್ಗಳಿದ್ದಾವೆ, ಅಲ್ಲಿ ಮನೆಗಳಿದ್ದಾವೆ, ರೋಡ್ನ CCTV ಕ್ಯಾಮ್ರಾ, ಇದೆಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದಾಗ ಆ ಸಮಯದಲ್ಲಿ ಸುಮಾರು 3 ಗಂಟೆ ಸಮಯ, ಅದು 3 ಗಂಟೆ ಸಮಯದಲ್ಲಿ 2 ಸ್ಕಾರ್ಪಿಯೋ 1 ಜೀಪು ಆ ಸ್ಥಳದಲ್ಲಿ ಓಡಾಡಿದ್ದು ಪೊಲೀಸರು ಐಡೆಂಟಿಫೈ ಮಾಡ್ತಾರೆ. ಆಗ ಪೊಲೀಸರಿಗೆ ಅನುಮಾನ ಬರುತ್ತೆ, ಈ ಕಾರಿನಲ್ಲಿ ಹೋದವರೇ ಈ ವ್ಯಕ್ತಿಯನ್ನು ಕೊಲೆ ಮಾಡಿ ಇಲ್ಲಿ ಎಸೆದಿರಬಹುದು, ಸುಮನಹಳ್ಳಿಯ ರಾಜಕಾಲುವೆಯಲ್ಲಿ ಎಸೆದಿರಬಹುದು ಅನ್ನುವ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾರೆ. ಸುಮಾರು 3 ಗಂಟೆ 30 ನಿಮಿಷದ ಸುಮಾರಿಗೆ ಆ ರೇಣುಕಾಸ್ವಾಮಿಯ ಶವವನ್ನು ಅಲ್ಲಿ ಎಸೆದು ಹೋಗ್ತಾರೆ. ಅದು ಅಕ್ಕಪಕ್ಕದಲ್ಲಿದ್ದಂಥ ಜನ ನೋಡ್ತಾರೆ. ಸೆಕ್ಯೂರಿಟಿ ಗಾರ್ಡ್, ಅಲ್ಲೊಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ನೋಡಿದವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. 8 ಗಂಟೆ 15 ನಿಮಿಷ ಸುಮಾರಿಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ, ನೋಡಿ ಸರ್ ಇಲ್ಲೊಬ್ಬರು ಡೆತ್ ಆಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ, ಬನ್ನಿ ಅಂತೇಳಿ. ಕಾಮಾಕ್ಷಿಪಾಳ್ಯ ಪೊಲೀಸರ ಲಿಮಿಟ್ ಬರುತ್ತದು, ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಮಾಹಿತಿ ಕೊಡ್ತಾನೆ. ಪೊಲೀಸರು ಬರ್ತಾರೆ, ವಿಕ್ಟೋರಿಯಾಗೆ ಶಿಫ್ಟ್ ಆಗುತ್ತೆ. ಅದಾದ ನಂತರ ಪೊಲೀಸರು ಈ ಕೊಲೆಯ ಹಿಂದೆ ಬೆನ್ನು ಬಿದ್ದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈತನನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತೇಳಿ. ಆತನ ದೇಹದ ಮೇಲಿರುವಂಥ ಮಾರ್ಕೆ ಮತ್ತೆ ಮತ್ತೆ ಹೇಳುವಂತಿತ್ತು, ನನ್ನನ್ನು ಕೊಲೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ. ಅನಂತರ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಆಗ ದರ್ಶನ್ ಸಹಚರರು ಸೆಕ್ಯೂರಿಟಿ ಗಾರ್ಡ್ ನೀಡಿದ್ದ ದೂರಿನ ಆಧಾರದಲ್ಲಿ ತನಿಖೆ ಆರಂಭ ಆಗಿದೆ. ಮೃತದೇಹ ಸಿಕ್ಕ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ತೆರಳುತ್ತಾರೆ. ಗುರುತು ಸಿಗದ ಹಾಗಿದ್ದ ಮೃತದೇಹವನ್ನು ನೋಡಿ ಪೊಲೀಸರು ದಂಗಾಗಿ ಹೋಗ್ತಾರೆ. ಶವಾಗಾರಕ್ಕೆ ಶಿಫ್ಟ್ ಆಗುತ್ತೆ ಆ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಪೊಲೀಸರು. 3 ಕಾರುಗಳ ಬಗ್ಗೆ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾರೆ. 2 ಸ್ಕಾರ್ಪಿಯೋ ಕಾರು ಹಾಗೂ 1 ಜೀಪ್ ಕಾಣಿಸಿಕೊಂಡಿತ್ತು ಕೊಲೆ ನಡೆದ ಸ್ಥಳದಲ್ಲಿ ಜೀಪು. ಆನಂತರ ಎಲ್ಲಿ ಅವರು ಮೃತದೇಹವನ್ನು ಎಸೆದಿದ್ರು ಆ ಸ್ಥಳದ CCTV ಫುಟೇಜ್, ಅಕ್ಕಪಕ್ಕ ಅಪಾರ್ಟ್ಮೆಂಟ್ಗಳಿದ್ದಾವೆ, ಅಲ್ಲಿ ಮನೆಗಳಿದ್ದಾವೆ, ರೋಡ್ನ CCTV ಕ್ಯಾಮ್ರಾ, ಇದೆಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದಾಗ ಆ ಸಮಯದಲ್ಲಿ ಸುಮಾರು 3 ಗಂಟೆ ಸಮಯ, ಅದು 3 ಗಂಟೆ ಸಮಯದಲ್ಲಿ 2 ಸ್ಕಾರ್ಪಿಯೋ 1 ಜೀಪು ಆ ಸ್ಥಳದಲ್ಲಿ ಓಡಾಡಿದ್ದು ಪೊಲೀಸರು ಐಡೆಂಟಿಫೈ ಮಾಡ್ತಾರೆ. ಆಗ ಪೊಲೀಸರಿಗೆ ಅನುಮಾನ ಬರುತ್ತೆ, ಈ ಕಾರಿನಲ್ಲಿ ಹೋದವರೇ ಈ ವ್ಯಕ್ತಿಯನ್ನು ಕೊಲೆ ಮಾಡಿ ಇಲ್ಲಿ ಎಸೆದಿರಬಹುದು, ಸುಮನಹಳ್ಳಿಯ ರಾಜಕಾಲುವೆಯಲ್ಲಿ ಎಸೆದಿರಬಹುದು ಅನ್ನುವ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾರೆ. ಸುಮಾರು 3 ಗಂಟೆ 30 ನಿಮಿಷದ ಸುಮಾರಿಗೆ ಆ ರೇಣುಕಾಸ್ವಾಮಿಯ ಶವವನ್ನು ಅಲ್ಲಿ ಎಸೆದು ಹೋಗ್ತಾರೆ. ಅದು ಅಕ್ಕಪಕ್ಕದಲ್ಲಿದ್ದಂಥ ಜನ ನೋಡ್ತಾರೆ. ಸೆಕ್ಯೂರಿಟಿ ಗಾರ್ಡ್, ಅಲ್ಲೊಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ನೋಡಿದವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. 8 ಗಂಟೆ 15 ನಿಮಿಷ ಸುಮಾರಿಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ, ನೋಡಿ ಸರ್ ಇಲ್ಲೊಬ್ಬರು ಡೆತ್ ಆಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ, ಬನ್ನಿ ಅಂತೇಳಿ. ಕಾಮಾಕ್ಷಿಪಾಳ್ಯ ಪೊಲೀಸರ ಲಿಮಿಟ್ ಬರುತ್ತದು, ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಮಾಹಿತಿ ಕೊಡ್ತಾನೆ. ಪೊಲೀಸರು ಬರ್ತಾರೆ, ವಿಕ್ಟೋರಿಯಾಗೆ ಶಿಫ್ಟ್ ಆಗುತ್ತೆ. ಅದಾದ ನಂತರ ಪೊಲೀಸರು ಈ ಕೊಲೆಯ ಹಿಂದೆ ಬೆನ್ನು ಬಿದ್ದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈತನನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತೇಳಿ. ಆತನ ದೇಹದ ಮೇಲಿರುವಂಥ ಮಾರ್ಕೆ ಮತ್ತೆ ಮತ್ತೆ ಹೇಳುವಂತಿತ್ತು, ನನ್ನನ್ನು ಕೊಲೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ. ಅನಂತರ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಆಗ ದರ್ಶನ್ ಸಹಚರರು